ಸಾರಿ ಮೈಕ್ ಹಾಕೊಂಡಿಲ್ಲ. ಓಕೆ, ಇಗ್ನೋರ್ ದ ಟೈಟಲ್. ಸಮನ್ ಇಸ್ ಕಿಲ್ಲಿಂಗ್ ದ ಡಾಗ್ಸ್, ಆ್ಯಕ್ಚುಲಿ ಸ್ಟ್ರೀಟ್ ಡಾಗ್ಸ್. ಸೊ ನಮ್ಮನೆ ಹತ್ರ ಕೆಲವೊಂದು ಸ್ಟ್ರೀಟ್ ಡಾಗ್ಸ್ ನಿಮ್ಗೆ ಗೊತ್ತಿರುತ್ತೆ. ಒಂದು ಜುಲೈ ಆಗಸ್ಟ್ ಟೈಮಲ್ಲಿ ಅದನ್ನು ಅವುಗಳೊಂಥರ ಹುಚ್ಚು ಬಂದ ರೀತಿ ವರ್ತಿಸ್ತಿದ್ವು, ರೇಬಿಸ್ ರೀತಿ. ನಾವು ಕೂಡ ರೇಬಿಸ್ ಅಂತ ತಿಳ್ಕೊಂಡಿದ್ವಿ. ನನಗೂ ಕೂಡ ಒಂದು ಕಚ್ಚಿದೆ, ಬೇರೆ ನಾಯಿಗಳು ಕಚ್ಚಿದೆ ಅದು. ಮತ್ತು ಒಂದು ಸ್ವಲ್ಪ ದಿನ ಅದಂತರ ಅದು ಸತ್ತೋಗಿದೆ. ಬಟ್ ಅವುಗಳೆಲ್ಲ ನೀರು ಕುಡಿತಾ ಇದ್ವು, ಏನು ಸಮಸ್ಯೆ ಇರಲಿಲ್ಲ. ಇನ್ನೊಂದೆರಡು ನಾಯಿ ಸತ್ತೋಯ್ತು, ಅದು ಕೂಡ ಹಾಗೆ ಆವಾಗಲೇ ವಿದಿನ್ 2 ವೀಕ್ಸ್ ಅದು ಸತ್ತೋಗಿದೆ ಎಲ್ಲ. ಇಲ್ಲೇ ಅಲ್ಲ, ಬಟ್ ಎಲ್ಲ ಕೂಡ ನೀರು ಕುಡಿ ಸತ್ತೋಗಿದೆ. ಆವಾಗ ನನಗೇನು ರಿಯಲೈಸ್ ಅಂದರೆ ಮೋಸ್ಟ್ಲಿ ಯಾರೋ ಬೇಕಂತ ಪಾಯ್ಸನ್ ಹಾಕ್ತಿದ್ದಾರೆ ಅಂತ. ಮತ್ತು ಯೂಟ್ಯೂಬಲ್ಲಿ ಕೂಡ ನೋಡಿದೆ, ಕೆಲವರು ವೀಡಿಯೋಸ್ ಹಾಕ್ತಿದ್ರು, ಯಾರೋ ಬೇರೆ ನಾಯಿಗಳನ್ನು ಕೊಲ್ತಿದ್ದಾರೆ ವಿಷ ಹಾಕಿ ಆ ಥರ ಅಂತ. ಸೊ ಎಸ್, ಸಮನ್ ಇಸ್ ಕಿಲ್ಲಿಂಗ್ ದ ಡಾಗ್ಸ್ ಎಲ್ಲ ಕಡೆ ಮೋಸ್ಟ್ಲಿ, ಯಾರಂತ ನನಗೆ ಗೊತ್ತಿಲ್ಲ. ಇಲ್ಲಿ ಕೂಡ ಹಾಗೆ ನನಗೆ ಯಾಕಂದರೆ ಇವತ್ತು ಜನವರಿ 20, ಮಂಗಳವಾರ 19 ಗೊತ್ತಿಲ್ಲ, 2026. ಆ್ಯಂಡ್ ಇವಾಗ ಒಂದು ನಾಯಿ ಬಂತು, ಸಣ್ಣ ನಾಯಿ. ನಾನು ಅಲ್ಲೇ ಇದ್ದೆ ಆ್ಯಕ್ಚುಲಿ, ರೋಡ್ ಹತ್ರನೇ. ಬಟ್ ನಾನು ಯಾವುದೋ ಬೇರೆ ನಾಯಿ ಅಂತ ತಿಳ್ಕೊಂಡೆ. ಯೂಶ್ವಲಿ ಏನು ಮಾಡೋದಿಲ್ಲ ನಾಯಿಗಳು. ಹತ್ತಿರ ಬಂದಮೇಲೆ ಗೊತ್ತಾಯ್ತು ಅದಕ್ಕೊಂಥರ ಸೇಮ್ ಅದೇ ಬಿಹೇವಿಯರ್ ಇತ್ತು, ಓಲ್ಡ್. ಅದೇನಂದರೆ ಇಲ್ಲಿ ನಮ್ಮ ಮನೆ ಹತ್ರ ಗೊತ್ತಿದೆ, 5-6 ನಾಯಿಗಳಿದೆ. ಅದೆಲ್ಲ ಓಡಿ ಹೋಯ್ತು ಅದನ್ನು ನೋಡಿ. ಅವುಗಳು ಅಟ್ಯಾಕ್ ಮಾಡೋದಿಲ್ಲ. ಬೇರೆ ನಾಯಿಗಳು ಬಂದರೆ ಅವುಗಳು ಅಟ್ಯಾಕ್ ಮಾಡ್ತವೆ, ಬಟ್ ಇದನ್ನು ಅವುಗಳು ಅಟ್ಯಾಕ್ ಮಾಡಲಿಲ್ಲ, ಓಡಿ ಹೋಗ್ತವೆ. ಸೊ ಏನೋ ಸಮಥಿಂಗ್ ಈಸ್ ಆಡ್ ಅಂತ ಆವಾಗಲೇ ನಂಗೆ ಗೊತ್ತಾಯಿತು. ಒಂದು ರೇಬಿಸ್ ಇಲ್ಲ, ಈ ಥರ ಯಾರೋ ಪಾಯ್ಸನ್ ಹಾಕಿರ್ತಾರೆ. ಅದರ ಬಗ್ಗೆ ನನಗೆ ಜಾಸ್ತಿ ಡೀಟೇಲ್ಸ್ ಗೊತ್ತಿಲ್ಲ. ಈ ಪ್ರಾಣಿ ಸಂಘ, ಎನಿಮಲ್ ಅವರಿಗೆಲ್ಲ ಗೊತ್ತಿರ್ತದೆ ಅದ್ರ ಬಗ್ಗೆ. ಸೊ ಇದು ಇವತ್ತು ಎಗೈನ್ ಓಕೆ, ಅದು ಪುನಃ ಕೆಲವು ನಾಯಿಗಳು ಕಚ್ಚಿದೆ ಹೋಗಿ. ಯಾರೋ ಬೇಕಂತಲೇ ಪಾಯ್ಸನ್ ಹಾಕಿ ಕೊಲ್ತಾ ಇದ್ದಾರೆ ಬೇಕಂತ. ಇವರನ್ನ ಹಿಡಿಯೋ ದೊಡ್ಡದೇನು ಕಷ್ಟ ಅಲ್ಲ. ಹತ್ತಿರದ ಇದು ಏನು ಮೆಡಿಕಲ್ ಕೆಮಿಸ್ಟ್ರಿ ಶಾಪಿಗೆ ಹೋಗಿ ಪೊಲೀಸರು ಹೋದರೆ ಮುಗೀತು. ಅಲ್ಲಿ ಗೊತ್ತಾಗ್ತದೆ ಯಾರು ಎಲ್ಲಿ ಏನು ಪರ್ಚೇಸ್ ಮಾಡಿದ್ದಾರೆ ಅಂತ. ಅಲ್ಲಿಂದ ಹಿಡಿಯೋದು ತುಂಬ ಈಸಿ. ಪೊಲೀಸರಿಗೆ ಅದೇನು ದೊಡ್ಡ ವಿಷಯನೇ ಅಲ್ಲ. ಅದೇ ಹೇಳಲಿಕ್ಕಿತ್ತು, ಮತ್ತೇನಿಲ್ಲ. ಸೊ ಇದ್ರ ಬಗ್ಗೆ ನಾನು ಅದೇ ಯೂಟ್ಯೂಬಲ್ಲಿ ನೋಡಿದೆ. ಕೆಲವರು ಬ್ಲಾಗರ್ಸ್ ಎಲ್ಲ ಹಾಕಿದ್ರು ಇದ್ರ ಬಗ್ಗೆ, ಅಲ್ಲಲ್ಲಿ ಬೇರೆ ಬೇರೆ ಲೊಕೇಶನ್ಸಲ್ಲಿ. ಸೊ ಎಸ್, ಸಮನ್ ಇಸ್ ಕಿಲ್ಲಿಂಗ್ ದ ಡಾಗ್ಸ್. ಅದು ಯಾರಂತ ಗೊತ್ತಿಲ್ಲ. ಇಲ್ಲಿ ಕೂಡ ಯಾರು ಬೇಕಂತ ವಿಷ ಹಾಕಿ ಕೊಲ್ತಾ ಇದ್ದಾರೆ. ಅದು ಈಗ ತಾನೇ ನೀರು ಕುಡಿದೋಯ್ತು. ಬೇರೆ ನಾಯಿಗಳು ಕಚ್ತಾ ಇದೆ, ಬಟ್ ನೀರು ಕುಡಿದೋಯ್ತು ಇವಾಗ. ಇನಿಷಿಯಲ್ ಸ್ಟೇಜಸಲ್ಲಿ ರೇಬಿಸ್ ನಮ್ಗೆ ಗೊತ್ತಿಲ್ಲ, ಬಟ್ ಅವುಗಳು ಕುಡಿತವಂತೆ, ಆಮೇಲೆ ಕುಡಿಯೋದಿಲ್ಲ. ಬಟ್ ಇದು ಫೈನಲ್ ಸ್ಟೇಜ್ ತನಕ ಕುಡಿತಾ ಇತ್ತು ಇಲ್ಲಿದ್ದದ್ದು ಕೂಡ. ಆ್ಯಂಡ್ ಅದು ಬೇರೆ ನಾಯಿಗಳು ಕೂಡ ಕಚ್ಚಿದೆ ಮೊದಲಿದ್ದದ್ದು. ಅದೆಲ್ಲ ನಾಯಿಗಳು ದೇ ಆರ್ ಫೈನ್, ಅವುಗಳಿಗೇನು ತೊಂದರೆ ಇಲ್ಲ. ಸೊ ಅದು ರೇಬಿಸ್ ಅಲ್ಲ ಮೋಸ್ಟ್ಲಿ ಯಾರೋ ಬೇಕಂತಲೇ ಪಾಯ್ಸನ್ ಹಾಕಿ ಕೊಲ್ತಾ ಇದ್ದಾರೆ. ಜಸ್ಟ್ ಅನ್ ಅಪ್ಡೇಟ್ ಹೇಳಬೇಕಂತ ಅನ್ನಿಸ್ತು. ಅಷ್ಟೇ, ಮತ್ತೇನಿಲ್ಲ. ಸೊ